ಆಳಂದ ವಿಧಾನಸಭಾ ಕ್ಷೇತ್ರದಲ್ಲಿ ಉಂಟಾದಂತಹ ಮತಗಳ್ಳತನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ಚುರುಕುಗೊಳಿಸಿರುವಂತಹ ಟೀಮ್ಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ಗಳು ಸಿಗ್ತಾ ಇದೆ. ಪ್ರತಿ ಮತ ಡಿಲೀಟ್ಗೆ 80 ರೂಪಾಯಿಯನ್ನ ಕಾಲ್ ಸೆಂಟರ್ ಮಾಲೀಕ ಪಡೆದಿದ್ದ ಅನ್ನೋದರ ಮಾಹಿತಿ ಇದು. ಕಾಲ್ ಸೆಂಟರ್ ಮೂಲಕ ಚುನಾವಣಾ ಆಯೋಗಕ್ಕೆ ಮೊಹಮ್ಮದ್ ಅಶ್ಫಾಕ್ ಅರ್ಜಿಯನ್ನ ಹಾಕಿದ್ದ. ಕಾಲ್ ಸೆಂಟರ್ ಮಾಲೀಕ ಅಶ್ಫಾಕ್ಗೆ 4.08 ಲಕ್ಷ ರೂಪಾಯಿಯಷ್ಟು ಹಣ ಸಂದಾಯ ಆಗಿದೆ. ಈ ಘಟನೆ ಎಲ್ಲ ಯಾವಾಗ ಆಚೆ ಬಂತು, ದುಬೈಗೆ ಅಶ್ಫಾಕ್ ಪರಾರಿ ಆಗಿರೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. 75 ಮೊಬೈಲ್ ನಂಬರನ್ನ ಬಳಸಿಕೊಂಡು ಮತದಾರರ ಪಟ್ಟಿಯನ್ನು ಡಿಲೀಟ್ ಮಾಡೋದಕ್ಕೆ ಈತ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದ. ಬಟ್ ಯಾವುದೇ ಮಾಹಿತಿಗಳು ಕೂಡ ಡಿಲೀಟ್ ಆಗಿಲ್ಲ, ಕೇವಲ ಅರ್ಜಿಯಷ್ಟೇ ಸಲ್ಲಿಕೆ ಆಗಿತ್ತು ಅನ್ನೋ ಮಾಹಿತಿ ಸಿಗ್ತಾ ಇದೆ. ಬಟ್ 4.5 ಲಕ್ಷ ರೂಪಾಯಿ ಹಣವನ್ನು 4.08 ಲಕ್ಷ ಅಂತಿದ್ದಾರಲ್ಲ, ಆ ಹಣ ಈತನಿಗೆ ಯಾರು ಸಂದಾಯ ಮಾಡಿದ್ರು, ಯಾವ ಸ್ವರೂಪದಲ್ಲಿ ಸಂದಾಯ ಮಾಡಿದ್ರು, ಆಮೇಲೆ ಇದಕ್ಕೂ ಮಾಜಿ ಶಾಸಕರಿಗೂ ಯಾವ್ಯಾವ ರೀತಿ ಡೈರೆಕ್ಟ್ ಕನೆಕ್ಷನ್ಸು, ಈ ಮಾಹಿತಿಗಳು ಸಿಗಬೇಕಾಗಿದೆ. ಇಂಟ್ರೆಸ್ಟಿಂಗ್ ಅಂದರೆ ಒಂದೊಂದು ಮತ ಡಿಲೀಟ್ ಮಾಡಿಸೋದಕ್ಕೂ ಕೂಡ ಈತ 80 ರೂಪಾಯಿಯಷ್ಟು ದುಡ್ಡನ್ನು ಪಡ್ಕೊಂಡಿದ್ದ. ಅಂದರೆ ಬಲ್ಕಾಗಿ ಈತನಿಗೆ ಆರ್ಡರ್ ಕೊಟ್ಟಿದ್ರು ಕೆಲವರು ಅನ್ನೋದು ಗೊತ್ತಾಗ್ತಾ ಇರುವಂತಹ ಮಾಹಿತಿ.